ಸೊ ಹೇ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಸೊ ಇದು ನನ್ನ ಥರ್ಡ್ ಎಕ್ಸಾಮಿನೇಷನ್ ವ್ಲಾಗ್. ಸೊ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ವ್ಲಾಗ್ ಮಾಡಿದ್ದೆ, ಬಟ್ ಪೋಸ್ಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಇತ್ತು. ಸೊ ಹಾಗಂದ್ಕೊಂಡೆ ಮನೆ ಕೆಲಸನೆಲ್ಲ ಮುಗಿಸಿ ಒಂದಷ್ಟು ಓದ್ಕೊಂಡು ನಂತರ ನಾನು ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್ ಇರೋದ್ರಿಂದ ಲೇಟಾಗಿ ಮನೆ ಬಿಡ್ತೀನಿ. ಬಸ್ಸಲ್ಲಿ ಹೋದೆ, ಬಟ್ ಎರಡೂ ಬಸ್ಸು ಖಾಲಿ ಇತ್ತು. ಸೊ ಯಾವಾಗಲೂ ರಶ್ನ ನೋಡಿ ನೋಡಿ ಅಪರೂಪ ಖಾಲಿ ಸಿಕ್ಕರೆ ತುಂಬ ಖುಷಿ ಆಗುತ್ತೆ ನಮಗಂತೂ. ಸೊ ಅಷ್ಟು ಖುಷಿ ಪಟ್ಕೊಂಡು ಹೋಗ್ತಿದ್ದಂಗೆ ಕಾಲೇಜು ಬೇಗ ಸಿಕ್ತು. ಸೊ ಕಾಲೇಜ್ ಒಳಗಡೆ ಎಂಟರ್ ಆದೆ. ಕಾಲೇಜ್ ಒಳಗಡೆ ಎಂಟರ್ ಆಯ್ತಿದ್ದಂಗೆ ನನ್ನ ಫ್ರೆಂಡ್ಸು ಓದ್ಕೊಳ್ಳೋದು ಬಿಟ್ಟು ತಿಂಡಿ ತಿಂತಾಯಿದ್ರು. ಸೊ ಒಂದಷ್ಟು ತಿಂಡಿ ತಿಂದು ಒಂದಷ್ಟು ಓದ್ಕೊಂಡು ನಂತರ ಎಕ್ಸಾಮಿಗೆ ಹೊರಟು. ಅದು ಹೆಂಗೆ ಹೋಗುತ್ತೋ ಟೈಮ್ ಅನ್ನೋದೇ ಗೊತ್ತಾಗಲ್ಲ ನಮಗಂತೂ. ಮನೇಲಿದ್ದರೆ ಟೈಮೇ ಹೋಗಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಇದ್ದರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಹಂಗೋ ಹಿಂಗೋ ಟೈಮ್ ಸ್ಪೆಂಡ್ ಮಾಡಿ 2 ಗಂಟೆ ಆಗೇ ಹೋಯಿತು. 2 ಗಂಟೆ ಆಯ್ತಿದ್ದಂಗೆ ನಾವು ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗಬೇಕು. ಹೋಗಿ ಎಕ್ಸಾಮ್ ಬರೆದು ಬಂದೆ, ಬಟ್ ಚೆನ್ನಾಗಿತ್ತು ಪೇಪರ್. ಐ ಆಮ್ ಹ್ಯಾಪಿ. ಸೊ ಅಲ್ಲಿ ಹ್ಯಾಪಿ ಅಂದ್ಕೊಂಡು ಬಸ್ ಸ್ಟಾಪಿಗೆ ಬಂದೆ. ಬಸ್ ಅಂತೂ ಫುಲ್ 1.5 ಅವರ್ ಕಾದಿದ್ದೀನಿ, ಒಂದು ಬಸ್ಸು ಇಲ್ಲ. ಸಿಕ್ಕಿದ ಬಸ್ಸು ಸಿಕ್ಕಾಪಟ್ಟೆ ರಶ್ ಆಗಿತ್ತು. ನನಗಂತೂ ಸಾಕಾಗೋಗಿತ್ತು. ಯಾಕೆ ಹೇಳ್ತೀರಾ ನನ್ನ ಕಷ್ಟನ. ಅವತ್ತು ಎಕ್ಸಾಮ್ ಮನೆಗೆ ಬರೋಷ್ಟರಲ್ಲೇ ಸಾಕಾಗೋಗಿತ್ತು. ನೈಟ್ ಆಗಿತ್ತು. ಅವತ್ತು ಮನೆಗೆ ಬರೋಷ್ಟರಲ್ಲೇ 8 o'clock ಆಗಿತ್ತು. ಸೊ ಇದನ್ನೆಲ್ಲ ಕಾಮನ್ ಸೈಡಿಗೆ ಎತ್ತಿಟ್ಟು ಎಕ್ಸಾಮ್ ಬರೀಬೇಕಷ್ಟೇ ನನ್ನ ತಲೆಯಲ್ಲಿರೋದು ಅಂಥೇಳಿ ಸೊ ಫೈನಲಿ ಊರಿಗೆ ರೀಚ್ ಆಗಿ ಮನೆಗೆ ಹೋಗೋದಷ್ಟೇ ಈಗ ನನ್ನ ಥಾಟ್. ಆಮೇಲೆ ಡ್ಯಾಡಿ ಬಂದು ಬೈಕಲ್ಲಿ ಕರ್ಕೊಂಡು ಹೋದರು. ಮನೆಗೆ ಹೋಗ್ತಿದ್ದೇನೆ, ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ಮಮ್ಮಿ ನನಗೆ ಟೀನೂ ಮಾಡಿಕೊಟ್ರು. ಫುಲ್ ಟಯರ್ಡ್ ಆಗೋಗಿದ್ದೆ ಅಂಥೇಳಿ. ಮತ್ತು ಅದು ಯಾವ ಖುಷಿಗೋ ಗೊತ್ತಿಲ್ಲ, ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ನಾನಂತೂ ಆ ಖುಷಿಲಿರಲಿಲ್ಲ. ಮನೆಗೆ ಹೋಗಿ ತಿಂದು ಮಲ್ಕೊಂಡ್ರೆ ಸಾಕಾಗಿತ್ತು. ಸೊ ತಿಂದು ಮಲ್ಕೊಂಡೆ. ಸೊ ಥ್ಯಾಂಕ್ ಯು. ಮತ್ತು